ನೀಟ್ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು ಒಂದು ಗಂಭೀರವಾದ ವಿಷಯ. ತಮ್ಮ ಭವಿಷ್ಯದ ಕನಸನ್ನು ಹೊತ್ತು ರಾತ್ರಿ ಹಗಲಿನದಿ ತಯಾರಿಯನ್ನು ನಡೆಸಿ ಪರೀಕ್ಷೆಯನ್ನು ಬರೆದು ಈ ಪತ್ರಿಕಾ ಸೋರಿಕೆಯಿಂದ ಗಂಭೀರ ಲೋಪ ಆಗಿರ್ತಕ್ಕಂಥದ್ದು ಇಡೀ ಪರೀಕ್ಷಾ ವ್ಯವಸ್ಥೆ ಕುಸಿದು ಬಿದ್ದು ಕೇಂದ್ರ ಸರ್ಕಾರ ಈ ವೈಫಲ್ಯವನ್ನು ಹೊತ್ತುಕೊಳ್ಳಬೇಕಾಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪರೀಕ್ಷೆಯ ಪಾವಿತ್ರ್ಯತೆಯನ್ನು ಕಾಪಾಡುವಲ್ಲಿ ಕೇಂದ್ರ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇಂಥ ಹಗರಣಗಳು ಇದು ಮೊದಲಲ್ಲ, ಪದೇ ಪದೇ ಆಗ್ತಾ ಇದೆ. 20ನೇ ಇಸುವಿಂದ ಶುರುವಾಗಿ 3-4 ಸಾರಿ ಈ ಒಂದು ಸೋರಿಕೆ ಆಗಿರ್ತಕ್ಕಂಥದ್ದು ಇದು ಗಂಭೀರ ವಿಷಯ. ಇವತ್ತು ಮತ್ತೆ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದೆಲ್ಲ ರದ್ದು ಮಾಡಿ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಪರೀಕ್ಷೆ ಬರೆಸ್ಬೋದು, ಆದರೆ ಜನರ ಭರವಸೆಯನ್ನು ಸರಿಪಡಿಸುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅನ್ನೋದು ನಮ್ಮ ಮುಖ್ಯವಾದ ವಿಚಾರ. ಕಳೆದ ಸಲ ಸೋರಿಕೆ ಆದಂಥ ಸಂದರ್ಭದಲ್ಲಿ ನಾವು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಭರವಸೆಯನ್ನು ಕೊಟ್ಟು ತನಿಖೆಗೆ ವ್ಯವಸ್ಥೆಯನ್ನು ಆದೇಶವನ್ನು ಮಾಡಿ ಇವತ್ತು ನಿಮ್ಮಲ್ಲಿ ನನ್ನ ಪ್ರಶ್ನೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರ ಸರ್ಕಾರಕ್ಕೆ ನಮ್ಮ ಪ್ರಶ್ನೆ, ಆ ಒಂದು ತನಿಖೆಯ ಹಂತ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ಹೇಳೋದನ್ನು ಅವರು ಹೇಳಬೇಕು. ಮತ್ತು ಯಾರಿಗೆ ಇದರಿಂದ ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಯಾವ ಒಬ್ಬನಿಗೂ ಕೂಡ ಈ 3-4 ಸರಿ ಆಗಿರ್ತಕ್ಕಂಥ ಸೋರಿಕೆಯಲ್ಲಿ ಯಾರ ಮೇಲೂ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲವಾಗಿದ್ದ ಸರ್ಕಾರ. ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರ. ಸರ್ಕಾರದ ಈ ಒಂದು ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟವಾಡ್ತಿರುವ ಕೇಂದ್ರದ ಶಿಕ್ಷಣ ಸಚಿವರು ಅವರು ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡಲಿಕ್ಕೂ ತಯಾರಾಗಲಿಲ್ಲ. ಅವರು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ಉಚಿತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಭಾಳ ದುಃಖದ ವಿಚಾರ ಏನಂತ ಹೇಳಿದರೆ, ಸಾಕಷ್ಟು ಸಾರಿ ಮಂತ್ರಿಗಳು ಅವರ ಡಿಗ್ರಿ ಅವರಿಗೆ ಗೊತ್ತಿಲ್ಲ ಕೆಲವು ಜನರಿಗೆ. ಇದು ನಾನು ಈಗಿನ ವರ್ತಮಾನ ಸಂದರ್ಭದ ದೇಶದ ಪರಿಸ್ಥಿತಿಯನ್ನು ನಾನು ಸ್ವಲ್ಪ ಹೇಳಬೇಕಾಗಿದೆ. ಕೆಲವು ಮಂತ್ರಿ ಆದವರಿಗೆ ಅವರಿಗೆ ಡಿಗ್ರಿ ಏನು ಅಂತ ಅವರಿಗೆ ಗೊತ್ತಿಲ್ಲದಂಥ, ಮುಖ್ಯಮಂತ್ರಿ ಆದದ್ದು ಡಿಗ್ರಿ ಏನು ಅಂತ ಗೊತ್ತಿಲ್ಲದಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿದೆ. ನೀಟ್ ಪರೀಕ್ಷೆಯ ಬಗ್ಗೆ ಅವರಿಗೆ ಏನು ಹೇಳಬೇಕು?